ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು MK ಪ್ರಾಪರ್ಟೀಸ್. ನೋಡ್ಬೋದು 30-40 ಸೈಟಲ್ಲಿ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಒಂದು ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು. ಗ್ರೌಂಡ್ ಫ್ಲೋರ್ 2 BHK ಇದೆ, ಫಸ್ಟ್ ಫ್ಲೋರು 3 BHK ಇದೆ. ಇನ್ ಡೀಟೇಲ್ ಆಗಿ ಯಾವ ಥರ ಮಾಡಿದ್ದಾರೆ ವರ್ಕ್ಸು. ಇದು ಬಂದುಬಿಟ್ಟು ಐಷಾರಾಮಿ ಒಂದು 2 BHK ಅಥವಾ 3 BHK ಮನೆ ಇರ್ತಕ್ಕಂಥದ್ದು. ನೋಡ್ಬೋದು ಪ್ರಿಂಟು ಒಂದು ಎಲಿವೇಷನ್ಸು, ಗೇಟೆಡ್ ಕಮ್ಯುನಿಟಿ ಮತ್ತು ಮೇಲೆ ಒಂದು ಫಸ್ಟ್ ಫ್ಲೋರು ಒಂದು ಗ್ಲಾಸ್ ವರ್ಟಿಕ್ಯುಲರ್ ಆಗಿ ಮಾಡಿರ್ತಕ್ಕಂಥದ್ದು. ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ನಮಗೆ ಬಂದುಬಿಟ್ಟು ಒಂದು 3 ವೆಹಿಕಲ್ಸು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. 4 ವೀಲರ್ ವೆಹಿಕಲ್ಸು. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಗ್ರೌಂಡ್ ಫ್ಲೋರ್ 2 BHK ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ. ಬನ್ನಿ ನೋಡಿ, ಇದು ಬಂದುಬಿಟ್ಟು ಫ್ರಂಟ್ ಒಂದು ಬಾಗಿಲು ಇರ್ತಕ್ಕಂಥದ್ದು. ಇದು ನಮಗೆ ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು. ಫ್ರಂಟ್ ಬಾಗಿಲಿಗೆ ಎಕ್ಸ್ಟ್ರಾ ಒಂದು ಗ್ರಿಲ್ಸ್ ಅಂದರೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಮಾಡಿಸಿರ್ತಕ್ಕಂಥದ್ದು. ಮತ್ತು ಫ್ರಂಟ್ ಬಾಗಿಲು ಟೀಕುಡಲ್ಲಿ ಮಾಡಿರ್ತಕ್ಕಂಥದ್ದು. ನೋಡ್ಬೋದು ಈ ಒಂದು ಫ್ರಂಟ್ ಹಾಲು, ಎಲಿವೇಷನ್ಸ್ ಮತ್ತು ಜಾಗ ಮತ್ತು TV ಶೋಕೇಶ್, ಅದ್ರ ಜೊತೆಯಲ್ಲಿ ಒಂದು ಸ್ಮಾಲ್ ಪೂಜಾ ರೂಮು ಅಥವಾ ದೇವ್ರ ಮನೆ ಅಂತ ಕರಿಬೋದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ವ. ಇದು ಒಂದು 3 feet to 3 feet ಇದೆ ಪೂಜಾ ರೂಮು. ನೋಡ್ಬೋದು ಇದು ಫ್ರಂಟ್ ಹಾಲ್ ಇರ್ತಕ್ಕಂಥ ಪ್ಲೇಸು. ಕಿಚನ್ ಬಂದುಬಿಟ್ಟು ನಮಗೆ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು. ಕಬೋರ್ಡ್ಸು ಮತ್ತು ಡಾಯರ್ಸು, ಹ್ಯಾಂಡ್ ವಾಶ್ ಎಲ್ಲ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನೋಡ್ಬೋದು ನೀವು, ನೋಡೋದಲ್ವಾ ಸ್ಮೂತ್ನೆಸ್ ಆಗಿ ಈ ಒಂದು ಡಾಯರ್ಸ್ನ ನಾವು ಯೂಸ್ ಮಾಡ್ಬೋದು. ಒಂದು ವಿಂಡೋ ಬೇರೆ ಇದೆ ಮತ್ತು ಮೇಲೆ ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಒಂದು ಪ್ರಾಜೆಕ್ಟು ನೋಡ್ಬೋದು 2 ಒಂದು ವಿಂಡೋಸ್ ಇದೆ. ಅದ್ರ ಜೊತೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಗೆಸ್ಟ್ ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿ, ಇದು ಬಂದುಬಿಟ್ಟು ಟೀಕುಡ್ಡಲ್ಲಿ ಒಂದು ಡೋರ್ ಇರ್ತಕ್ಕಂಥದ್ದು. ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು 5 feet to 5 feet ವಿಂಡೋ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲು ಮತ್ತು ಕಬೋರ್ಡ್ಸು, ಮೇಲೆ ಒಂದು ಫ್ಯಾನು ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅಟ್ಯಾಚ್ ಒಂದು ಬಾತ್ರೂಮು, ಕಮೋಡ್ಸು ಮತ್ತು ಗೀಝರು ಮತ್ತು ಹ್ಯಾಂಡ್ ವಾಶ್ ಇರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್ ಮತ್ತು ಇದು ಫ್ರಂಟ್ ಹಾಲ್ಗೆ ಮತ್ತು ಗೆಸ್ಟ್ ರೂಮ್ಗೆ ಒಂದು ಕಾಮನ್ ಟಾಯ್ಲೆಟ್ ಇರ್ತಕ್ಕಂಥದ್ದು. ನೋಡೋದಲ್ವ, ಇದು ಗೆಸ್ಟ್ ರೂಮಲ್ಲಿ ಒಂದು ವಿಂಡೋ ಇದೆ. ಅದೇ ರೀತಿ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಮೇಲೆ ಒಂದು ಕಬೋರ್ಡ್ಸ್ ಇರ್ತಕ್ಕಂಥದ್ದು. ಇದು ಗ್ರೌಂಡ್ ಫ್ಲೋರ್ನ ಒಂದು ವಿಶೇಷತೆ. 2 ಬೆಡ್ರೂಮ್ಸು, ಒಂದು ದೇವ್ರ ಮನೆ, ಒಂದು ಕಿಚನ್ನು ಮತ್ತು ಹಾಲ್ ಇರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ನೋಡ್ಬೋದು ನೀವು ಫುಲ್ಲು ಗ್ರೌಂಡ್ ಫ್ಲೋರು. ಮೇಲೆ ಈಗ ಫಸ್ಟು ಒಂದು ಫ್ಲೋರು ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಇದು ಬಂದುಬಿಟ್ಟು ನಮಗೆ ಪಾರ್ಕಿಂಗ್ ಏರಿಯಾ ನೋಡ್ತಾ ಇರ್ಬೋದು. ನೋಡಿದ್ರಲ್ಲ, ಒಂದು ಬಿಗ್ ಸೈಜ್ ಆಗಿ ಇರ್ತಕ್ಕಂಥದ್ದು. ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ. ಸ್ಟೆಪ್ಸಲ್ಲಿ ಮೇಲೆ ನಾವು ಹೋಗ್ಬೋದು. ಇದು ಬಂದುಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಇದೆ. ಗ್ರೌಂಡ್ ಫ್ಲೋರು ನಾರ್ತ್ ಫೇಸಿಂಗ್ ಇದೆ. ಏನಕ್ಕೆ ಅಂದರೆ ಕೆಳಗಡೆ ಒಂದು ಪಾರ್ಕಿಂಗ್ ಏರಿಯಾನ ಬಿಟ್ಟಿರ್ತಕ್ಕಂಥದ್ದು. ಆದ್ದರಿಂದ ನಾರ್ತ್ ಫೇಸಿಂಗ್ ಇದೆ ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಸಿಗುತ್ತೆ. ಮತ್ತು ಸೈಡ್ಸ್ ವಾಲ್ಸ್ ಎಲ್ಲ ಬಂದುಬಿಟ್ಟು ಗ್ರಿಲ್ಸಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನೋಡ್ಬೋದು ನೀವು, ಈ ಒಂದು ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು ಫ್ರಂಟ್ ಬಾಗಿಲು ಮತ್ತು ಮೇಲೆ ಒಂದು ಟಾಪಲ್ಲಿ ರೂಫ್ ಎಲ್ಲ ಮಾಡಿಸಿರ್ತಕ್ಕಂಥದ್ದು. ನೋಡ್ಬೋದು ಫ್ರಂಟು ಈಸ್ಟ್ ಫೇಸಿಂಗಲ್ಲಿ ಒಂದು ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿರ್ತಕ್ಕಂಥದ್ದು.
ಇದು ಫ್ರಂಟು ಎಲಿವೇಶನ್ಸು ಮತ್ತು ಒಂದು ಟೀ ಕುಡ್ಡಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಒಂದು ಡೋರ್ ಅಥವಾ ಬಾಗಿಲು ಅಂತ ಹೇಳ್ಬಿಟ್ಟು ಕರಿಬೋದು. ನೋಡೋದು ಸೈಡ್ ವಾಲ್ಸ್ಗೆಲ್ಲ ಬಂದ್ಬಿಟ್ಟು ಗ್ರಾನೈಟ್ ಹಾಕಿರ್ತಕ್ಕಂಥ ನೋಡಿ. ಇದು ಬಂದ್ಬಿಟ್ಟು ಬಿಗ್ ಫ್ರಂಟ್ ಹಾಲಲ್ಲಿ ಟಿ ವಿ ಶೋಕೇಸ್ ಇದೆ, ಎಕ್ಸ್ಟ್ರಾ ಒಂದು ಕಬೋರ್ಡ್ಸ್ ಇದೆ, ಅದ್ರ ಜೊತೆಯಲ್ಲಿ ಮೇಲೆ ಒಂದು POP ಒಂದು ಲೈಟಿಂಗ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಬಿಗ್ ಹಾಲ್ ಇದೆ, ಮತ್ತು ನೋಡಿ TV ಮತ್ತು ಶೋಕೇಶ್ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಆ ಬಿಗ್ ಹಾಲ್ಗೆ ಒಂದು ಬಿಗ್ ಪೂಜಾ ರೂಮ್ ಇದೆ ಅಥವಾ ದೇವ್ರ ಮನೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದ್ರ ಜೊತೆಯಲ್ಲಿ ಅಟ್ಯಾಚ್ ಆಗಿ ಕಿಚನ್ ಇದೆ ನೋಡ್ಬೋದು. ಫ್ರಂಟ್ ಹಾಲ್ಗೆ ಒಂದು ಬಿಗ್ ಸೈಜ್ ಒಂದು ವಿಂಡೋ ಇದೆ ನೋಡಿದ್ರಲ್ಲ. ನೋಡಿ ಪೂಜಾ ರೂಮು ನಮಗೆ 4 ಫೀಟ್ ಇದೆ, ವಿಶಾಲವಾಗಿದೆ ಪೂಜಾ ರೂಮು. ಎಕ್ಸಲೆಂಟ್ ಆಗಿ ಒಂದು ಈಸ್ಟ್ ಫೇಸಿಂಗ್ಗೆ ಇರ್ತಕ್ಕಂಥದ್ದು ಈ ಒಂದು ಪೂಜಾ ರೂಮ್. ಅದ್ರ ಜೊತೆಯಲ್ಲಿ ಈಗ ನಾವು ಕಿಚನ್ಗೆ ಹೋಗೋದಾದರೆ ಕಿಚನ್ನು ಮತ್ತು ಡೈನಿಂಗ್ ಹಾಲು ಎರಡು ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು, ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ, ಮತ್ತು ಈಸ್ಟ್ ಫೇಸಿಂಗ್ಗೆ ಒಂದು ವಿಂಡೋ ಇರ್ತಕ್ಕಂಥದ್ದು ನೋಡ್ಬೋದು ನೀವು. ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ. ಒಂದು ಹ್ಯಾಂಡ್ ವಾಶ್ ಮತ್ತು ನೀವು ಒಂದು ಸ್ಟೈಲಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಕಿಚನ್ ಮೇಲೆ ಕಬೋರ್ಡ್ಸು ಸೈಡ್ಸ್ ಎಲ್ಲ ಬಂದ್ಬಿಟ್ಟು ನೀವು ಒಂದು ವರ್ಟಿಕಲರ್ ಆಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಈಗ ಒಂದು ಬಾಲ್ಕನಿ ಬೇರೆ ಇರ್ತಕ್ಕಂಥದ್ದು. ಬಾಲ್ಕನಿ ಬಂದ್ಬಿಟ್ಟು ನಮಗೆ ಆಚೆ ಕಡೆ ಹ್ಯಾಂಡ್ ವಾಶ್ ಇದೆ, ಅದ್ರ ಜೊತೆಯಲ್ಲಿ ಸೈಡ್ ವಾಲ್ಸ್ ಗ್ರಿಲ್ಸ್ ಎಲ್ಲ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿ ಒಳಗಡೆ ಟಚ್ ಆಗ್ತಿದ್ದಂಗೆ ನೋಡೋದಲ್ವ. ಇದು ಬಂದ್ಬಿಟ್ಟು ಡೈನಿಂಗ್ ಹಾಲಲ್ಲಿ ಹ್ಯಾಂಡ್ ವಾಶ್ ಇದೆ ನೋಡಿ. ಕಿಚನ್ನು ಒಂದು ನಮಗೆ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಇದೆ. ದೆನ್ ರೂಮ್ಸ್ ನೋಡೋದಾದರೆ ಈಗ ನಾವು ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ನಾವು ರೂಮ್ಸ್ನ ನೋಡ್ತಾ ಹೋಗ್ಬೋದು. ಒಂದು ಬೆಡ್ರೂಮ್ಸ್ ಇದೆ, ಸೇಮ್ ಲೈಕು ವಿಶಾಲವಾದ ಒಂದು ವಿಂಡೋ ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಮೇಲೆ ಒಂದು ಕಬೋರ್ಡ್ಸ್ ಇರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮು. ಅದ್ರ ಜೊತೆಯಲ್ಲಿ ಈ ಕಡೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಕಾಮನ್ ಟಾಯ್ಲೆಟಲ್ಲಿ ಗೀಸರ್ ಇದೆ ಮತ್ತು ವೆಸ್ಟರ್ನ್ ಕಮೋಡ್ ಇದೆ. ಅದ್ರ ಜೊತೆಲಿ ಈ ಕಡೆ ಒಂದು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಹ್ಯಾಂಡ್ ವಾಶ್ ಇದೆ. ಮತ್ತು ಈ ಒಂದು ಬೆಡ್ರೂಮಲ್ಲಿ ಎಕ್ಸ್ಟ್ರಾ ಒಂದು ಟೇಬಲ್ಸ್ ಎಲ್ಲ ಕೊಟ್ಟಿರ್ತಕ್ಕಂಥದ್ದು, ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಆರಾಮಾಗಿ ನಾವು ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಮತ್ತು ಕಬೋರ್ಡ್ಸ್ ಎಲ್ಲ ಇರ್ತಕ್ಕಂಥದ್ದು. ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಮಗೆ 2.2 ಹೇಳ್ತಾ ಇದ್ದಾರೆ. 2,20,00,000 ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಎಂಟೈರ್ ಲೇಔಟ್ ಏಕದ ಬರುತ್ತೆ, ಇಂಡಿವಿಜುವಲ್ ಆಗಿ ಬಿಕ್ಕತ್ತಾ ಇದೆ. ಡೈರೆಕ್ಟಾಗಿ ನೀವು ಓನರು ಮಾತಾಡಬೇಕಂದ್ರೆ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಜಸ್ಟು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಡೈರೆಕ್ಟ್ ಓನರ್ ಜೊತೆ ಮಾತಾಡ್ಬೋದು. ನಿಮಗೇನಾದರೂ ಈ ಒಂದು ಬಜೆಟಲ್ಲಿ ಮತ್ತು ಈಸ್ಟ್ ಫೇಸಿಂಗಲ್ಲಿ ಮತ್ತು ಗ್ರೌಂಡ್ ಫ್ಲೋರ್ 2 BHK ಇದೆ, ಫಸ್ಟ್ ಫ್ಲೋರ್ 3 BHK ಇದೆ, ಬಿಗ್ ಪಾರ್ಕಿಂಗ್ ಎಲ್ಲ ಇದೆ. ಈ ಒಂದು ಅಮ್ಯುನಿಟೀಸ್ ಅಥವಾ ಒಂದು ಮನೆಯಲ್ಲಿ ಇರ್ತಕ್ಕಂಥದ್ದು ನಿಮಗೇನಾದರೂ ಈ ಒಂದು ವಿಡಿಯೋ ಅಥವಾ ಇಷ್ಟ ಆಗಿದರೆ ಮತ್ತು ಈ ಒಂದು ಪ್ರಾಜೆಕ್ಟ್ ಇಷ್ಟ ಆಗಿದರೆ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ ವಿಸಿಟ್ ಮಾಡಿ ನೀವು ಈ ಮನೆಯನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ಕನ್ನಡದ ಹುಡುಗನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಯೂನಿವರ್ಸಲ್. ಥ್ಯಾಂಕ್ ಯು.